ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಇಂಗ್ಲಿಷ್ ಲರ್ನಿಂಗ್ ಥ್ರೂ ಕನ್ನಡ ಕ್ಲಾಸ್ 33. ನಾವು ಈ ಕ್ಲಾಸ್ನಲ್ಲಿ ಮಾಡೆಲ್ ವರ್ಬ್ ಅಂದ್ರೆ ಏನು, ಮಾಡೆಲ್ ವರ್ಬ್ ನ ಒಂದು ವಾಕ್ಯದಲ್ಲಿ ಉಪಯೋಗಿಸಲಿಕ್ಕೆ ಅವಶ್ಯಕವಾದಂತಹ ರೂಲ್ಸ್ಗಳು ಯಾವ್ಯಾವುದು ತಿಳ್ಕೊಳ್ಳೋಣ. ಮೊದಲಿಗೆ ಮಾಡೆಲ್ ವರ್ಬ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಎ ಮಾಡೆಲ್ ವರ್ಬ್ ಈಸ್ ಅನ್ ಆಕ್ಸಿಲರಿ ವರ್ಬ್. ಅಂದ್ರೆ ಮಾಡೆಲ್ ವರ್ಬ್ ಅನ್ನುವಂಥದ್ದು ಒಂದು ಸಹಾಯಕ ಕ್ರಿಯಾಪದ. ಏನಕ್ಕೆ ಉಪಯೋಗಿಸ್ತೀವಿ ಈ ಸಹಾಯಕ ಕ್ರಿಯಾಪದವನ್ನ? ವಾಕ್ಯದಲ್ಲಿ ಏನು ಕೆಲಸವನ್ನ ಮಾಡುತ್ತಿದ್ದು ನೋಡಿ ಇಲ್ಲಿ. ವಿಚ್ ಎಕ್ಸ್ಪ್ರೆಸಸ್ ಎಬಿಲಿಟಿ ಅಂದ್ರೆ ನಮ್ಮ ಸಾಮರ್ಥ್ಯವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಹಾಗೆ ಪಾಸಿಬಿಲಿಟಿ ಸಾಧ್ಯತೆ, ನೆಸೆಸಿಟಿ ಅವಶ್ಯಕತೆ, ಇಂಟೆಂಟ್ ಉದ್ದೇಶ, ಪ್ರಾಹಿಬಿಷನ್ ನಿಷೇಧ ಎಕ್ಸೆಟ್ರಾ. ಅಂದ್ರೆ ಈ ಎಲ್ಲ ವಿಚಾರಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಸಹಾಯಕ ಕ್ರಿಯಾಪದವನ್ನ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ಐ ಕ್ಯಾನ್ ವರ್ಕ್ ಅಂದ್ರೆ ಇಲ್ಲಿ ನನ್ನ ಸಾಮರ್ಥ್ಯವನ್ನ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಏನಂತ? ನನಗೆ ಕೆಲಸ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಐ ಕ್ಯಾನ್ ರನ್ ಅಂದ್ರೆ ನನ್ನಿಂದ ಓಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಯೂ ಸಹ ನನ್ನ ಸಾಮರ್ಥ್ಯವನ್ನ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಲ್ಲ? ಬನ್ನಿ, ಮಾಡೆಲ್ ವರ್ಬ್ಸ್ ನ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅವಶ್ಯಕವಾಗಿ ತಿಳ್ಕೊಬೇಕಾಗಿರುವಂತಹ ರೂಲ್ಸ್ಗಳು ಯಾವ್ಯಾವುದು ನೋಡೋಣ. ಮೊದಲನೇ ರೂಲ್ ಯಾವುದು? ಆಸ್ ಇಟ್ ಈಸ್ ಸೇಮ್ ವಿತ್ ಆಲ್ ಪರ್ಸನ್ಸ್. ಅಂದ್ರೆ ಇಲ್ಲಿ ಒಂದು ಮಾಡೆಲ್ ವರ್ಬ್ ನ ತಗೊಂಡ್ರೆ ಆ ಮಾಡೆಲ್ ವರ್ಬ್ ಎಲ್ಲ ಪರ್ಸನ್ಸ್ ಗಳ ಜೊತೆಯಲ್ಲಿಯೂ ಹೇಗಿರುತ್ತೋ ಹಾಗೆ ಬರುತ್ತೆ. ಯಾವುದೇ ರೀತಿಯಲ್ಲೂ ಸಹ ಬದಲಾವಣೆ ಆಗೋದಿಲ್ಲ. ನೋಡಿ ಇಲ್ಲಿ, ಫಸ್ಟ್ ಪರ್ಸನ್ ಜೊತೆ ಹೇಗೆ ಬರುತ್ತೆ? ಐ ಕ್ಯಾನ್, ಹಾಗೆ ವಿ ಕ್ಯಾನ್. ಸೆಕೆಂಡ್ ಪರ್ಸನ್ ಜೊತೆಯಲ್ಲಿ ಯು ಕ್ಯಾನ್, ಹಾಗೆ ಥರ್ಡ್ ಪರ್ಸನ್ ಜೊತೆಯಲ್ಲಿ ಹಿ ಕ್ಯಾನ್, ಶಿ ಕ್ಯಾನ್, ಇಟ್ ಕ್ಯಾನ್, ದೇ ಕ್ಯಾನ್. ಇಲ್ಲಿ ಗಮನಿಸಿ, ಪರ್ಸನ್ಸ್ಗೆ ಅನುಗುಣವಾಗಿ ಯಾವುದೇ ಕಾರಣಕ್ಕೂ ಮಾಡೆಲ್ ವರ್ಬ್ ಬದಲಾವಣೆ ಆಗೋದಿಲ್ಲ. ನೋಡಿ ಇಲ್ಲಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಆಗಿರ್ಬೋದು, ಕ್ಯಾನ್ ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ನಾವು ಈ ಮಾಡೆಲ್ ವರ್ಬ್ಸ್ ನ ಯೂನಿವರ್ಸಲ್ ಆಕ್ಸಿಲರಿ ವರ್ಬ್ಸ್ ಅಂತಾನೂ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಮಾಡೆಲ್ ವರ್ಬ್ ಎಲ್ಲ ಪರ್ಸನ್ಸ್ ಗಳ ಜೊತೆಯಲ್ಲಿಯೂ ಒಂದೇ ರೀತಿಯಲ್ಲಿ ಬರುತ್ತೆ. ಐ ಬಂದಾಗ ಒಂದು ರೀತಿಯಲ್ಲಿ ಅಥವಾ ಹಿ ಶಿ ಇಟ್ ಬಂದಾಗ ಮತ್ತೊಂದು ರೀತಿಯಲ್ಲಿ ಆಗೋದಿಲ್ಲ. ಇದು ಜನರಲ್ ರೂಲ್. ಮೇ ಬಿ ಎಕ್ಸೆಪ್ಷನ್ ಸಹ ಬರ್ಬೋದು, ಬಂದಾಗ ನಾನು ಹೇಳ್ತೀನಿ. ಗೊತ್ತಾಗ್ತಿದೆಯಲ್ಲ? ಇದು ಮೊದಲನೇ ರೂಲ್, ತುಂಬಾ ಇಂಪಾರ್ಟೆಂಟ್ ರೂಲ್. ಇದನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಬನ್ನಿ, ಮುಂದಿನ ರೂಲ್ ಯಾವುದು ಅಂತ ನೋಡೋಣ. ಬೇಸ್ ವರ್ಬ್. ಇಲ್ಲಿ ಮಾಡೆಲ್ ವರ್ಬ್ ನ ಉಪಯೋಗಿಸಿದ ನಂತರ ಬೇಸ್ ವರ್ಬ್ ನ ಉಪಯೋಗಿಸಬೇಕು. ನೋಡಿ ಇಲ್ಲಿ, ಐ ಕ್ಯಾನ್ ಆಸ್ಕ್ ಅರ್ಥ ಹೇಗೆ ಬರುತ್ತೆ? ನಾನು ಕೇಳಬಹುದು ಅಥವಾ ನನ್ನಿಂದ ಕೇಳಲು ಸಾಧ್ಯವಾಗುತ್ತದೆ ಅಂತ ಆಗುತ್ತೆ. ಇಲ್ಲಿ ಕ್ಯಾನ್ ನ ನಂತರ ನಾವು ಬೇಸ್ ವರ್ಬ್ ನ ಉಪಯೋಗಿಸಿದೀವಿ. ಅಂದ್ರೆ ಪ್ರೆಸೆಂಟ್ ಫಾರ್ಮ್ ನಲ್ಲಿರುವಂತಹ ವರ್ಬ್ ನ ಉಪಯೋಗಿಸಿದೀವಿ. ಇಲ್ಲಿ ಐ ಕ್ಯಾನ್ ಆಸ್ಕ್ ಯಾವುದೇ ಕಾರಣಕ್ಕೂ ಐ ಕ್ಯಾನ್ ಆಸ್ಕ್ಡ್ ಅಂತ ಆಗೋದಿಲ್ಲ. ಆ ರೀತಿಯಲ್ಲಿ ವಾಕ್ಯ ಮಾಡಿದ್ರೆ ಅದು ತಪ್ಪಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ಹಾಗೆ ಐ ಕುಡ್ ಅರೇಂಜ್ ನಾನು ವ್ಯವಸ್ಥೆ ಮಾಡಲು ಸಾಧ್ಯವಾಯಿತು. ಇಲ್ಲಿ ಮಾಡೆಲ್ ವರ್ಬ್ ನ ಯಾವ್ದು ಉಪಯೋಗಿಸಿದೀವಿ? ಕುಡ್ ಅನ್ನ ಉಪಯೋಗಿಸಿದೀವಿ. ನಂತರದಲ್ಲಿ ಅರೇಂಜ್ ಅನ್ನ ಉಪಯೋಗಿಸಿದೀವಿ. ಇದು ಬೇಸ್ ವರ್ಬ್ ಆಗಿದೆ ಅಥವಾ ಪ್ರೆಸೆಂಟ್ ವರ್ಬ್. ಸೊ ಈ ವಾಕ್ಯವನ್ನ ಐ ಕುಡ್ ಅರೇಂಜ್ಡ್ ಅಂತ ಮಾಡಬಾರದು, ಆಗ ತಪ್ಪಾಗುತ್ತೆ. ಹಾಗೆ ಐ ಶುಡ್ ಬ್ರಿಂಗ್ ನಾನು ತರಬೇಕು. ಇಲ್ಲಿ ಉಪಯೋಗಿಸಿರುವಂತಹ ಮಾಡೆಲ್ ವರ್ಬ್ ಶುಡ್. ನಂತರದಲ್ಲಿ ಬ್ರಿಂಗ್ ಅನ್ನುವಂತಹ ಬೇಸ್ ವರ್ಬ್ ನ ಉಪಯೋಗಿಸಿದೀವಿ. ಸೊ ಈ ವಾಕ್ಯ ಐ ಶುಡ್ ಬ್ರಾಟ್ ಅಂತ ಆಗೋದಿಲ್ಲ, ಹಾಗಾದ್ರೆ ತಪ್ಪಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ಇದು ಮತ್ತೊಂದು ಇಂಪಾರ್ಟೆಂಟ್ ರೂಲ್. ಇದನ್ನು ಸಹ ನೀವು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಬನ್ನಿ, ಮುಂದಿನ ರೂಲ್ ಯಾವುದು ಅಂತ ನೋಡೋಣ. ಯೂಸ್ ಇನ್ ಮೋರ್ ದ್ಯಾನ್ ಒನ್ ಟೆನ್ಸ್. ಅಂದ್ರೆ ನಾವು ಒಂದು ಮಾಡೆಲ್ ವರ್ಬ್ ನ ಒಂದೇ ಟೆನ್ಸ್ ನಲ್ಲಿ ಉಪಯೋಗಿಸ್ತೀವಿ ಅಂತ ತಿಳ್ಕೋಬಾರ್ದು. ಸಾಮಾನ್ಯವಾಗಿ ಒಂದಕ್ಕಿಂತಲೂ ಹೆಚ್ಚು ಟೆನ್ಸ್ ಗಳಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಉಪಯೋಗಿಸಿರುವಂತಹ ಮಾಡೆಲ್ ವರ್ಬ್ ನ ಸಮ್ಟೈಮ್ಸ್ ನಾವು ಪಾಸ್ಟ್ ಟೆನ್ಸ್ ನಲ್ಲೂ ಉಪಯೋಗಿಸ್ತೀವಿ, ಹಾಗೆ ಫ್ಯೂಚರ್ ಟೆನ್ಸ್ ನಲ್ಲೂ ಬಳಸ್ತೀವಿ. ಇದು ಮತ್ತೊಂದು ಇಂಪಾರ್ಟೆಂಟ್ ರೂಲ್, ತುಂಬಾ ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೋಬೇಕು. ನೋಡಿ ಇಲ್ಲಿ, ಇದು ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇರುವಂತಹ ಒಂದು ಸೆಂಟೆನ್ಸ್. ಹೇಗೆ ಬರ್ತಾ ಇದೆ? ಇಟ್ ಕುಡ್ ಬಿ ರಾಹುಲ್. ಅದು ರಾಹುಲ್ ಆಗಿರಬಹುದು ಅಥವಾ ರಾಹುಲ್ ಇರಬಹುದು ಅಂತ ಹೇಳ್ತಾ ಇದ್ದೀವಿ. ಇದು ಸಿಂಪಲ್ ಪಾಸ್ಟ್ ನಲ್ಲಿ ಇರುವಂತಹ ವಾಕ್ಯ. ಐ ಕುಡ್ ವಾಟರ್ ದ ಪ್ಲಾಂಟ್ಸ್. ನಾನು ಗಿಡಗಳಿಗೆ ನೀರು ಹಾಕಲು ಸಾಧ್ಯವಾಯಿತು. ಹಾಗೆ ಇದು ಸಿಂಪಲ್ ಫ್ಯೂಚರ್ ನಲ್ಲಿ ಇರುವಂತಹ ವಾಕ್ಯ. ಕುಡ್ ಯು ಮೀಟ್ ಹರ್ ಟುಮಾರೋ? ನೀವು ನಾಳೆ ಅವಳನ್ನು ಭೇಟಿಯಾಗಬಹುದೇ?
ಇಲ್ಲಿ ಗಮನಿಸಿ, ನಾವು ಕುಡ್ ಅನ್ನ 3 ಟೆನ್ಸ್ಗಳಲ್ಲಿ ಉಪಯೋಗಿಸಿದೀವಿ. ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್. ಹೀಗೆ ಕೆಲವೊಂದು ಮಾಡೆಲ್ ವರ್ಬ್ಸ್ ಅನ್ನ ನಾವು ಒಂದಕ್ಕಿಂತಲೂ ಹೆಚ್ಚು ಟೆನ್ಸ್ಗಳಲ್ಲಿ ಬಳಸ್ತೀವಿ. ಸಾಮಾನ್ಯವಾಗಿ ಒಂದು ಮಾಡೆಲ್ ವರ್ಬ್ ಅನ್ನ ತಗೊಂಡ್ರೆ ಅದನ್ನ ಒಂದು ಟೆನ್ಸ್ ನಲ್ಲಿ ಮಾತ್ರ ಉಪಯೋಗಿಸ್ತೀವಿ ಅನ್ನುವಂಥದ್ದು ಇರುತ್ತೆ. ಹಾಗೇನೂ ಇಲ್ಲ, ಒಂದು ಮಾಡೆಲ್ ವರ್ಬ್ ಅನ್ನ ಒಂದಕ್ಕಿಂತಲೂ ಹೆಚ್ಚು ಟೆನ್ಸ್ಗಳಲ್ಲಿ ಬಳಸ್ತೀವಿ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಮುಂದಿನ ಉಪಯೋಗ ಯಾವುದು ಅಂತ ನೋಡೋಣ. ಯೂಸ್ ನಾಟ್ ಆಫ್ಟರ್ ಮಾಡಲ್ಸ್ ಬಟ್ ನಾಟ್ ಈಸ್ಂಟ್, ಆಂಟ್, ಡೋಂಟ್ ಎಕ್ಸೆಟ್ರಾ. ಅಂದ್ರೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ನಾವು ಮಾಡಲ್ಸ್ ನ ನಂತರ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಅನ್ನ ಮಾತ್ರ ಸೇರಿಸಬೇಕು. ಅದರ ಬದಲಿಗೆ ಈಸ್ಂಟ್, ಆಂಟ್, ಡೋಂಟ್ ಅಥವಾ ಇನ್ಯಾವುದೇ ರೀತಿಯ ನೆಗೆಟಿವ್ ವರ್ಡ್ಸ್ ಗಳನ್ನ ಸೇರಿಸಿದ್ರೆ ಅಲ್ಲಿ ವಾಕ್ಯ ತಪ್ಪಾಗುತ್ತೆ. ಯಾವ ಮಾಡೆಲ್ ಅನ್ನ ಯೂಸ್ ಮಾಡಿರ್ತೀವೋ ಆ ಮಾಡೆಲ್ ಪಕ್ಕದಲ್ಲಿ ನಾಟ್ ಅನ್ನ ಸೇರಿಸಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೋಡಿ ಇಲ್ಲಿ, ಹಿ ಕ್ಯಾನ್ ಸ್ಟಡಿ, ಅವನು ಅಧ್ಯಯನ ಮಾಡಬಲ್ಲನು. ಇದು ನೆಗೆಟಿವ್ ಸೆಂಟೆನ್ಸ್ ಹೇಗಾಗುತ್ತೆ? ಹಿ ಕ್ಯಾನ್ ನಾಟ್ ಸ್ಟಡಿ, ಅವನು ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಕ್ಯಾನ್ ಅನ್ನುವಂತಹ ಮಾಡೆಲ್ ವರ್ಬ್ ಅನ್ನ ಉಪಯೋಗಿಸಿದೀವಿ. ಇದರ ಪಕ್ಕದಲ್ಲಿಯೇ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ಅನ್ನ ಬಳಸಿ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡಿದೀವಿ. ಇಲ್ಲಿ ಕ್ಯಾನ್ ನಂತರ ನಾಟ್ ಬದಲಿಗೆ ಬೇರೆ ಯಾವುದೋ ನೆಗೆಟಿವ್ ವರ್ಡ್ ಅನ್ನ, ಅಂದ್ರೆ ಡೋಂಟ್ ಅಂತನೋ, ಆಂಟ್ ಅಂತಲೋ ಅಥವಾ ವಾಸಂಟ್ ಅಂತಲೋ ಅಥವಾ ಡಿಂಟ್ ಅಂತನೋ ಬಳಸಿದ್ರೆ ವಾಕ್ಯ ತಪ್ಪಾಗುತ್ತೆ. ಹಾಗೆ ಐ ಶುಡ್ ಗೋ, ನಾನು ಹೋಗಬೇಕು. ಇದನ್ನ ಹೇಗೆ ನೆಗೆಟಿವ್ ಮಾಡುವಂಥದ್ದು? ಐ ಶುಡ್ ನಾಟ್ ಗೋ, ನಾನು ಹೋಗಬಾರದು. ಇಲ್ಲಿ ಶುಡ್ ಅನ್ನುವಂತಹ ಮಾಡೆಲ್ ಅನ್ನ ಉಪಯೋಗಿಸಿದೀವಿ, ಅದರ ನಂತರದಲ್ಲಿ ನಾಟ್ ಅನ್ನ ಉಪಯೋಗಿಸ್ತಿದೀವಿ. ಇದಿಷ್ಟೇ ನಾವು ಮಾಡಬೇಕಾಗಿರುವಂತಹ ಕೆಲಸ. ಗೊತ್ತಾಗ್ತಿದೆಯಲ್ಲ? ಈ 4 ರೂಲ್ಗಳು ಅತ್ಯಂತ ಇಂಪಾರ್ಟೆಂಟ್ ರೂಲ್ಸ್ಗಳು. ಇವುಗಳನ್ನ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದಿಷ್ಟು ಈ ಕ್ಲಾಸಿನ ಬಗ್ಗೆ. ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.